ದೇಶ ಆಗೈತೆ. ಯಾಕೆ ದುಡ್ಡು ಎಲ್ಲ ಕಡೆ ದುಡಿಯೋದಿಲ್ಲಲ್ರಿ, ಎಲ್ಲ ಕಡೆ ಹೋಗೋದು ಇಲ್ಲ. 90% ಜನರ ಕೈಯೊಳಗೆ ದುಡ್ಡ ಕ್ಯಾಶ್ ಆಗಿ ಹೋಗ್ತದೆ. ಅದು ಎಷ್ಟು ದಿನಕ್ಕೆ 500 ರೂಪಾಯಿ ಪಗಾರೋ, 400 ರೂಪಾಯಿ ಪಗಾರೋ, 300 ರೂಪಾಯಿ ಪಗಾರೋ ದುಡ್ದಾಗ, ಮುಂಜಾನೆ ಸಾಯಂಕಾಲ ದುಡ್ದಾಗ 500 ರೂಪಾಯಿ ಅದ್ರಾಗ ಊಟ ಮಾಡಿ ಮತ್ತು ಅದಕ್ಕೆ ಸೆರೆ ಕಟ್ಟು ದುಡ್ಡು ಹಾಕಿ ಸಾಲ ಇರ್ತದೆ. ಪಾಪ ಚೆನ್ನಾಗಿ ಕಲಿಸ್ಬಿಟ್ಟಿವಿ ನಾವೆಲ್ಲ. ಇಲ್ಲ ಅದಕ್ಕೆ ದುಡ್ಡು ಹಾಕಿ ಉಳಿದು ಎಷ್ಟು ಆಗೋದ, ಉಳಿತಾಯ ಎಷ್ಟು ಆಗೋದ ಮನುಷ್ಯಂದು ಅಕ್ಕಿ ಒಂದು ಸೇವೆ ಕೊಡ್ತಾರತ್ತ ನೋಡಿ, ಏನೋ ಕೊಟ್ಟು ವರ್ಷದ ಎಷ್ಟು ಉಳಿತಾಯ ಆಗೋದು. ಮಂದಿಲ್ಲ ದುಡಿದ್ರು ದಿನಕ್ಕೆ 1,000 ರೂಪಾಯಿ ದುಡಿಕೆ ಆಗೋದಿಲ್ಲ ಅವ್ರದ್ದು. 1,000ದಾಗ ಮನೆ ಖರ್ಚಿಗೆ ಇವತ್ತು ಸಿಕ್ಕಾಪಟ್ಟು ದುಡ್ಡಿದ ಮಾರ್ಕೆಟ ಎಷ್ಟು ಉಳಿತದ. ಅವ್ರು ಬಂದು ಬ್ಯಾಂಕ್ನಾಗ ಎಂತ ಇದು ಮಾಡೋರು ಇರೋರು ಒಂದು 20 ಜನ ಇದ್ದಾರೆ. ಆ ಜನರಿಗೆ ಸಹಿತ ಇವತ್ತು ತೊಂದರೆ ಆಗ್ತದೆ ಇದರಿಂದಾಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಾರದ 2 ದಿವಸಪ್ಪ ಅಂತಂದ್ರೆ ತೊಂದರೆ ಆಗ್ಲಿಕ್ಕಿಲ್ಲ. ನೀವೆಲ್ಲ ಹೇಳ್ತೀರಿ ದಿನಕ್ಕೆ 40 ನಿಮಿಷ ನಾವು ಹೆಚ್ಚು ಮಾಡಿ ಹೋಗ್ತೀವಿ ಸೇವಾ ಅಂತೇಳಿ. ಆದರೆ 40 ನಿಮಿಷ ಈಗ ನಾವು ಹೇಳೋದು ಏನಪ್ಪ ಅಂತ ಈ ಸಂದರ್ಭದಲ್ಲೇ ಈ ದಿನದ 40 ನಿಮಿಷ ಹೆಚ್ಚು ಮಾಡ್ತೀವಿ ಅನ್ನೋಕ್ಕಿಂತಲೂ 2 ದಿನ ಸುಟ್ಟಿದ್ದಾರಲ್ರಿ. ಈಗಾಗಲೇ ಸುಟ್ಟಿಗಳಿದ್ದಾವೆ ಬ್ಯಾಂಕರ್ಸ್ಗಳಿಗೆ. ವಾರದಾಗ 1 ಪ್ಲಸ್ ಶನಿವಾರ ತಿಂಗಳ 2 ಅದು ಮತ್ತು ಅವು ಮತ್ತೆ ಬೇರೆ ರಜೆಗಳಿದ್ದಾವೆ. ಹೀಗಾಗಿ ಅದೇ ಲೆವೆಲ್ಲ ಬೇಡ. ಈ ಅಷ್ಟು ನಾವು ವಿಚಾರ ಮಾಡಿ ಸಹಿತ ತಿಂಗಳಿಗೆ ಎಷ್ಟಾಯಿತು 4 + 2 6 ಸೂಟಿಗಳಾದವು. ಆ 6 ದಿನಗಳ ಕೆಲಸ ನಿಶ್ಚಿತವಾಗಿ ಏನೋ ಆಗಿರ್ತದೆ, ಬೇಕಾಗ್ತದೆ, ದುಡ್ಡಿನ ವ್ಯವಹಾರಗಳು ಇರ್ತಾವೆ. ಆ ಸಂದರ್ಭದಲ್ಲಿ ಈ ನ್ಯಾಷನಲೈಸ್ ಬ್ಯಾಂಕ್ಗಳಿಂದ ದುಡ್ಡು ಸಿಗುವುದಿಲ್ಲ ಅಥವಾ ಮತ್ತೆ ನಾವು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಷ್ಟ. ಅದು ಕಷ್ಟ ಆಗ್ತದೆ. ಆದ್ರೆ ಒಂದು ಏನು ಸಮಾಧಾನಪ್ಪ, ಇದು ಇಂಥ ಘಟನೆ ನೋಡಿದಾಗ, ಈ ಸ್ಟ್ರೈಕನ್ನು ನೋಡಿದಾಗ, ಈ ಪ್ರೈವೇಟೈಸೇಷನ್ ಮಾಡಿ ಚಲೋ ಏನೋ ಒಂದು ಮನಸ್ತದೆ. ಈಗ ನೋಡಿರಿ ಪ್ರೈವೇಟ್ ಎಲ್ಲ ಈ ಬ್ಯಾಂಕ್ಗಳು ICICI ಬ್ಯಾಂಕ್ ಆಗಿರ್ಬೋದು, HDFC ಆಗಿರ್ಬೋದು, ಇನ್ನುಳಿದು ಎಲ್ಲ ಆಕ್ಸಿಸ್ ಆಗಿರ್ಬೋದು, ಇಂಥೆಲ್ಲ ಬ್ಯಾಂಕ್ ಏನು ಮಾಡ್ತಾರಪ್ಪ, ಇವೆಲ್ಲ ಸ್ಟಾರ್ಟ್ ಅದಾವ. ಪಾಪ ಮುಂಜಾನೆ ಸಾಯಂಕಾಲ ಪಾಪ ಓಡಾಡ್ತಿರ್ತಾರೆ. ಗ್ಯಾರಂಟಿ ಇರೋದ್ರಲ್ಲಿ ನೌಕರಿ ಪಾಪ ಊರಿಗೆ ಅಲ್ಲಿ ಕೆಲಸ ಮಾಡೋದು ಅವ್ರಿಗೆ ಇಷ್ಟು ವಸೂಲಿ ಮಾಡಿದ್ರೆ ಇಷ್ಟ, ಈ ರೀತಿ ನೀವು ದುಡ್ಡು ಹಂಚಿದ್ರೆ ಇಷ್ಟ. ಅವ್ರಿಗೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟಿರ್ತಾರೆ ಮೊದಲಿನಂಗೆ. ಬ್ಯಾಂಕ್ದವ್ರಿಗೆ ಪರ್ಮನೆಂಟ್ ನೌಕರಿ ಯಾಕೆಂದ್ರೆ ಕಡಿಮೆ ಹೋಗಿದ್ದಾವೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ಮರ್ಜ್ ಮಾಡಿ ಹೋಗಿದ್ದಾರೆ ಇರುವುದ್ರೊಳಗೆ. ಯಾಕೆಂದ್ರೆ 12-13 ಲಕ್ಷ ಇದ್ದಂತಹ ಈ ವರ್ಕರ್ಸು ಇವತ್ತು 7-8 ಲಕ್ಷ ಬಂದು ಹಚ್ಚಿದ್ದಾರೆ. ಅದನ್ನು ಕಟ್ ಮಾಡೋ ವಿಚಾರದಲ್ಲಿ ಇದ್ದಾರೆ. ಯಾಕಂದ್ರೆ ಪ್ರೈವೇಟ್ದಲ್ಲಿ ಕೊಟ್ಟು ಹೋದ್ರೆ ಅಲ್ಲಿ ಯಾವ್ದು ಬಡದಾಡ್ತು ಹೋಗಲ್ಲಪ್ಪ ಅಂತೇಳಿ. ಇದಕ್ಕೆ ಕಾರಣ ಅಂದರೆ ಈ ಮುಷ್ಕರಗಳು, ಈ ನೌಕರರ ಒಂದಿಷ್ಟು ಅನ್ನುವಂಥ ಬೇಡಿಕೆಗಳು, ಪಗಾರ ಹೆಚ್ಚಬೇಕು, ಕಡಿಮೆ ಕೆಲಸಬೇಕು ಅನ್ನುವಂಥ ನೇಚರ್ ಇರೋದ್ರಿಂದಾಗಿ ಇದು ಸಹಿತ ಇವತ್ತು ಬೆಳೀತಾ ಇದೆ ನಮ್ಮಲ್ಲಿ. ಆ್ಯಕ್ಚುಲಿ ಇಲ್ಲಿ ಪ್ರೈವೇಟೈಸೇಷನ್ ಯಾಕೆ ಹೆಚ್ಚಾಯಿತು ಅಂತಂದ್ರೆ, ಒಂದದ್ದು ಸರ್ಕಾರಕ್ಕೆ ಜವಾಬ್ದಾರಿ ಬೇಡಾಗಿದೆ.